ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ಹೀಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ಫುಲ್ಲು ನೋಡಿ, ಲೈಕು ಕಮೆಂಟು ಹೈಪು ಮಾಡೋದನ್ನು ಮರಿಬೇಡಿ. ಶ್ರೀ ಮಹಾಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ಸೌತಡ್ಕ ಗಣೇಶನ ದೇವಸ್ಥಾನಕ್ಕೆ ಹೋದಾಗ ಈವ್ನಿಂಗ್ ಆಗಿತ್ತು. ಸಂಜೆ ಮಂಗಳಾರತಿಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ತಂಪತ್ನಲ್ಲಿ ಹೋಗಿದ್ದು ಒಂಥರ ಖುಷಿ ಕೊಡ್ತಾಯಿತ್ತು. ಇನ್ನು ಸೌತಡ್ಕ ಗಣೇಶನ ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಸಮೀಪವಿರುವ ಸೌತಡ್ಕ ಶ್ರೀ ಮಹಾಗಣಪತಿಯ ಕ್ಷೇತ್ರ ಅತ್ಯಂತ ಪ್ರಸಿದ್ಧ ಮಹಾಪುಣ್ಯಕ್ಷೇತ್ರವಾಗಿದೆ. ಇಲ್ಲಿನ ಗಣಪತಿಯ ವಿಗ್ರಹವು ಯಾವುದೇ ಗರ್ಭಗುಡಿ ಅಥವಾ ಗೋಡೆಗಳಿಲ್ಲದೆ ಪ್ರಕೃತಿಯ ಮಡಿನಲ್ಲಿ ಬಯಲು ಆಲಯದಲ್ಲಿ ನೆಲೆಸಿರುವುದು ವಿಶೇಷವಾಗಿದೆ. ನೋಡಿ, ದೇವಸ್ಥಾನ ಅಂದರೆ ಗರ್ಭಗುಡಿ, ಆಚೆ ದೇವಸ್ಥಾನ, ಮೇಲೆ ದೊಡ್ಡ ದೊಡ್ಡ ಗೋಪುರಕ್ಕೆ ಚಿನ್ನದ ಕಳಶ, ಈ ಥರ ಎಲ್ಲ ಇರುತ್ತೆ. ಬಟ್ ಈ ದೇವಸ್ಥಾನ ಹಂಗಿಲ್ಲ. ಪ್ರಕೃತಿಯ ಮಡಿಲಿನಲ್ಲಿ ಒಂಥರ ಸಮಾಧಾನವಾಗಿರೋ ದೇವಸ್ಥಾನ. ನನಗಂತೂ ಈ ದೇವಸ್ಥಾನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಆ ದೇವರ ಮುಂದೆ ಅರ್ಧ ಗಂಟೆ ಕಣ್ಣು ಮುಚ್ಕೊಂಡು ಕುಳಿತುಕೋಬೇಕು ಅನಿಸುತ್ತೆ. ನೋಡಿ, ಎಷ್ಟು ದೈವಿ ಕಳೆ ಇದೆ ಆ ವಿಗ್ರಹದಲ್ಲಿ. ಯಾರೆಲ್ಲ ಸೌತಡ್ಕ ಗಣೇಶನ ದರ್ಶನ ಮಾಡಿದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ನೀವು ಯಾರಾದರೂ ಹೋಗಿದ್ರೆ ಸೌತಡ್ಕ ಗಣೇಶನಿಗೆ ಅವರು ಒಂದು ಕಮೆಂಟ್ ಮಾಡಿ. ಅದಾದಮೇಲೆ ಇಲ್ಲಿ ಅವಲಕ್ಕಿ ಕೊಡ್ತಾರೆ, ಸಖತ್ತಾಗಿರುತ್ತೆ ಪ್ರಸಾದ. ಅಂತ ಅವಲಕ್ಕಿ ಅದು ಹೆಂಗೆ ಮಾಡ್ತಾರೋ ಏನು ಗೊತ್ತೇನೋ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಅವಲಕ್ಕಿನೇ ಶ್ರೇಷ್ಠವಾದ ಪ್ರಸಾದವಾಗಿರುತ್ತೆ. ಇನ್ನು ಸ್ಥಳ ಪುರಾಣದ ಬಗ್ಗೆ ನೋಡೋದಾದರೆ, ಹಿಂದೆ ರಾಜಮನೆತನವೊಂದು ಆರಾಧಿಸುತ್ತಿದ್ದ ಗಣಪತಿ ವಿಗ್ರಹವನ್ನು ಶತ್ರುಗಳು ನಾಶಪಡಿಸಲು ಪ್ರಯತ್ನಿಸಿದರು. ಆಗ ಜಾನುವಾರು ಕಾಯುವವನು, ಅಂದರೆ ದನ ಮೇಯಿಸ್ತಾರಲ್ಲ ಆ ಹುಡುಗ, ಗಣೇಶನ ವಿಗ್ರಹವನ್ನು ಸೌತೆಕಾಯಿ ಗದ್ದೆ ಒಳಗೆ ಅಡಗಿಸಿಡ್ತಾರಂತೆ. ಅದಕ್ಕೆ ಇದನ್ನು ಸೌತಡ್ಕ ಗಣೇಶ ಅಂತ ಹೆಸರು ಬಂದಿದೆಯಂತೆ. ಇರುವ ಬಯಲು ಪ್ರದೇಶದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ತಗೊಂಡೋಗಿ ಸೌತೆಕಾಯಿ ಬೆಳೆದಿರ್ತಾರಲ್ಲ ಆ ಗದ್ದೆಯ ಪ್ರದೇಶದಲ್ಲಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಹಾಗಾಗಿ ಈ ದೇವಸ್ಥಾನಕ್ಕೆ ಸೌತಡ್ಕ ಮಹಾಗಣಪತಿ ಅಂತ ಹೆಸರು ಬಂದಿದೆ. ಮುಂದೆ ಸ್ಥಳೀಯ ರೈತರೆಲ್ಲ ಸೇರಿಕೊಂಡು ಗಣೇಶ ಬಯಲಲ್ಲಿರೋದು ಬೇಡ, ಒಂದು ದೇವಸ್ಥಾನ ಕಟ್ಟೋಣ ಅಂತ ನಿರ್ಧಾರ ಮಾಡ್ತಾರೆ. ಆದರೆ ಗಣಪತಿಯು ಒಬ್ಬ ಭಕ್ತರ ಕನಸಿನಲ್ಲಿ ಬಂದು, ನನಗೆ ಯಾವುದೇ ದೇವಾಲಯ ನಿರ್ಮಾಣ ಬೇಡ, ನಾನು ಪ್ರಕೃತಿಯ ಮಡಿಲಿನಲ್ಲೇ ಮುಕ್ತವಾಗಿ ಇರಲು ಬಯಸುತ್ತೇನೆ ಎಂದು ಹೇಳಿದರಂತೆ. ಅದಕ್ಕಾಗಿ ಸೌತಡ್ಕ ಗಣೇಶನಿಗೆ ದೇವಸ್ಥಾನ ಕಟ್ಟಿಲ್ಲ. ಹೀಗೆ ಪ್ರಕೃತಿ ಮಡಿಲಲ್ಲೇ ಆರಾಧಿಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಕ್ಷೇತ್ರದ ವಿಶೇಷತೆಗಳನ್ನು ನೋಡೋದಾದರೆ, ಗಂಟೆ ಹರಕೆ ನಡೆಯುತ್ತಿಲ್ಲಿ. ಸೌತಡ್ಕ ಗಣಪತಿಯು ಅತಿ ಬೇಗನೆ ಇಷ್ಟಾರ್ಥ ಸಿದ್ಧಿಸುವ ಸಿದ್ಧಿ ಕ್ಷೇತ್ರ ದೇವರು ಎಂದು ನಂಬಲಾಗಿದೆ. ಭಕ್ತರು ತಮ್ಮ ಬೇಡಿಕೆಯನ್ನು ಈಡೇರಿದರೆ ಗಂಟೆಗಳನ್ನು ಕಟ್ಟಿ ಹರಕೆ ತೀರಿಸುತ್ತಾರೆ. ಹಾಗೆ ಅವಲಕ್ಕಿ ಪಂಚಕಜಾಯ ಸೇವೆ, ಇಲ್ಲಿ ವಿಶೇಷ ಸೇವೆಗಳಲ್ಲಿ ಅವಲಕ್ಕಿ ಪಂಚಕಜಾಯ ಮುಖ್ಯವಾದ ಸೇವೆಯಾಗಿದೆ. ಯಾವುದೇ ಕೃತಕ ರಚನೆ ಇಲ್ಲದೆ ಪ್ರಕೃತಿಯ ಮಧ್ಯೆ ಗಣಪತಿ ವಿರಾಜಮಾನನಾಗಿರುವುದು ಭಕ್ತರಿಗೆ ಅದ್ಭುತ ಅನುಭವ ನೀಡುತ್ತದೆ. ಹಾಗೆ ಇಲ್ಲಿ ಎಷ್ಟೊಂದು ಸೇವೆಗಳಿರುತ್ತೆ. ಆ ಸೇವೆ ಬಗ್ಗೆ ತಿಳ್ಕೊಬೇಕು ಅಂದರೆ ಇಲ್ಲಿ ಕೌಂಟರ್ ಇರುತ್ತೆ, ಎಲ್ಲೋಗಿ ತಿಳ್ಕೊಬೋದು. ಪ್ರಸಾದ ತೊಗೋಬೇಕು ಅಂದರೆ ಇಲ್ಲಿ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡು ಆಮೇಲೆ ಪ್ರಸಾದದಲ್ಲಿ ಕ್ಯೂ ನಿಂತ್ಕೊಂಡು ಪ್ರಸಾದ ಇಸ್ಕೋಬೇಕು. ಹಾಗೆ ಇಲ್ಲಿಂದ ಆಚೆ ಹೋದರೆ ಒಳ್ಳೊಳ್ಳೆ ಕಾಫಿ, ಜ್ಯೂಸು ಇದೆಲ್ಲ ಸಿಗುತ್ತೆ. ಆಮೇಲೆ ಶಾಪಿಂಗ್ ಕೂಡ ಮಾಡಬಹುದು. ನಾವು ಅಲ್ಲಿ ಟೀ ಕುಡಿದ್ವಿ, ಶಾಪಿಂಗ್ ಸ್ವಲ್ಪ ಮಾಡಿದ್ವಿ. ಟೀ ಪುಡಿ ಅದೆಲ್ಲ ಸಿಗುತ್ತಲ್ಲ, ಅದೆಲ್ಲ ಮಸಾಲೆ ಐಟಮ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡಿ ನೆಕ್ಸ್ಟು ಆಟ ಸಾಮಾನು ಸಿಗುತ್ತೆ, ಅದನ್ನು ಕೂಡ ನೋಡಿಕೊಂಡು ಮನೆ ಕಡೆ ಹೊರಟ್ವಿ. ಯಾರೆಲ್ಲ ಫುಲ್ಲು ವಿಡಿಯೋ ನೋಡಿದ್ರು ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಎಲ್ಲರಿಗೂ ಸೌತಡ್ಕ ಮಹಾಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ, ಹಾಗೆ ಲೈಕು ಕಮೆಂಟು ಹೈಪು ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.